ಅಜಿತಾ, ಏನಾಯ್ತು? ಅಯ್ಯೋ, ಇಲ್ವಾ ಕೂತ್ಕೊಳ್ಳಿ. ಇರು ಒಂದ್ ನಿಮಿಷ ಇರು. ಏನಾಯ್ತು? ಏನು ಮಾಡ್ಕೊಂಡೆ ಕಾಲ್ಗೆ? ಗೀಸರ್ ಪೂಜೆ ಮಾಡ್ತಿದ್ನ, ಆ ಸ್ಟೂಲ್ ಮೇಲೆ ಹತ್ತಿ ಕುಂಕುಮ ಇಡೋದಕ್ಕೆ ಅಂತ ಹೋದೆ. ನೋಡಿದ್ರೆ ಕಾಲ್ ಸ್ಲಿಪ್ ಆಗಿ ಕೆಳಗಡೆ ಬಿದ್ದೋದೆ. ಇಲ್ಲ, ತುಂಬಾ ನೋವಾಯ್ತೇನೋ? ಅಯ್ಯೋ ಸಾಯಿಬ್ರೆ, ನಿಮ್ ನೋವು ನಾನು ನೋಡಕ್ ಆಗ್ತಿಲ್ಲ. ನಚಿಕೇತ್ ಕೇಳಿ ಔಷಧಿ ತಗೊಂಡ್ಬಿಡ್ತೀನಿ. ನಚಿಕೇತ್ ಯಾಕ್ಸಿನ ಔಷಧಿಗೆ ಅಲ್ಲೇ ನೋಡ್ಸಿನ. ಅಯ್ಯೋ ಸಾಯಿಬ್ರೆ, ಇಲ್ಲ ಔಷಧಿ ಎಲ್ಲಿದೆ? ಚಿನ್ನ ಪೇನ್ ಬಾಂಬ್ ಅಲ್ಲೇ ಇದೆ ನೋಡ್ಸಿನ. ಅಲ್ಲೆಲ್ಲೂ ಇಲ್ಲ ಸಾಯಿಬ್ರೆ. ಚಿನ್ನ, ನಾನು ಹೇಳದೆ ಮರ್ತಿದ್ದೆ. ಈ ಕಾಲೋನಿಯವ್ರ ಪೇಪರ್ಸ್ಗಳು ಅಂದ್ರೆ ದೇವೇಂದ್ರಪ್ಪ ಈ ಕಾಲೋನಿಗೂ ನನಗೂ ಯಾವ್ದೇ ತರ ಸಂಬಂಧ ಇಲ್ಲ ಅಂತ ಅಗ್ರಿಮೆಂಟ್ ಮಾಡಿ ಕೊಟ್ಟಿದ್ನಲ್ಲ, ಆ ಪೇಪರ್ಸ್ ನನ್ನ ಹತ್ರನೇ ಉಳ್ಕೊಂಡ್ಬಿಟ್ಟಿದೆ ನೋಡ, ಅಲ್ಲೇ ಇದೆ. ಆಮ ಎಕ್ಸಾಕ್ಟ್ಲಿ ಅಲ್ಲೇ. ಅದೇ ಸಾಹೇಬ್ರೆ, ಇವಾಗ ಅರ್ಥ ಆಯ್ತು. ಅಜಿತಾ, ನೋವು ಕಮ್ಮಿ ಆಯ್ತಾ ಅಥವಾ ನಚ್ಚಿನ ಕರೀಲಾ? ಅಮ್ಮ ನಚಿಕೇತಲ್ಲ ಯಾಕಮ್ಮ, ನೋವು ಕಡಿಮೆ ಆಯ್ತು. ಆ ಬಾಂಬ್ ಇದೆ, ಆ ಭೂಮಿ ನಾನೇ ಹಚ್ತೀನಿ ಅತ್ತೆ. ಅವ್ರಿಬ್ರು ಮದ್ವೆ ರಿಯಲ್ ಫೇಕ್ ಅಂತ ಕಂಡಿಡಿದಕ್ಕೆ ಏನಾದ್ರೂ ಪ್ರೂಫ್ ಸಿಗ್ಬೋದು ಅಂತಾನೆ ನಾನು ಅಜಿತ್ ರೂಮ್ ಕ್ಲೀನ್ ಮಾಡ್ಕೊಂತೀನಿ ಅಂತ ಒಪ್ಕೊಂಡಿದ್ದು. ಆದ್ರೆ ಅಷ್ಟ್ರಲ್ಲಿ ಅವನ್ ಕಾಲ್ಗೇನೋ ಪೆಟ್ಟಾಯ್ತು ಅಂತ ಇಬ್ರು ಓಡೋಡ್ ಬಂದ್ರು. ಅವನ್ ಕಾಲ್ಗೆ ನಿಜವಾಗ್ಲೂ ಪೆಟ್ಟ ಆಗಿರೋದ್ ನಿಜಾನೇ ಆಗಿದ್ರೆ ಅವ್ರಿಬ್ರು ಯಾವ ರೂಮಲ್ಲಿದ್ರು ಅಲ್ಲೇ ತಾನೇ ಇರ್ಬೇಕಾಗಿತ್ತು. ಅದು ಬಿಟ್ಟು ಇಬ್ರು ನೀನಿರೋ ಕಡೆ ಬಂದು ಅವ್ರ ರೂಮಲ್ಲಿ ನೀನೇನೋ ಹುಡುಕ್ತಿದೀಯಾ ಅನ್ನೋದನ್ನ ನೋಡಿ ಕಾಲ್ ಪೆಟ್ಟಾಯ್ತು ಅಂತ ನಾಟಕ ಯಾಕೆ ಮಾಡಿರ್ಬಾರ್ದು? ಇದೇ ನನಗೂ ಡೌಟ್ ಇರೋದು. ಅವ್ರಿಬ್ರು ಅಷ್ಟೊಂದು ಅರ್ಜೆಂಟ್ ಅಲ್ಲಿ ಓಡ್ ಬಂದಿರೋನ ನೋಡಿದ್ರೆ ಅವ್ರ ಮದ್ವೆ ಫೇಕು ಅಂತ ಸಾಬೀತ್ ಮಾಡೋದಕ್ಕೆ ಏನೋ ಒಂದ್ ಪ್ರೂಫ್ ಇದ್ದೇ ಇದೆ. ಬಿಡಲ್ಲ, ಖಂಡಿತ ಇವತ್ತಲ್ಲ ನಾಳೆ ನಾನು ಅದನ್ನ ಕಂಡು ಹಿಡಿದೀನಿ. ಅವ್ರಿಬ್ರು ಮದ್ವೆ ಸುಳ್ಳು ಅಂತ ಸಾಬೀತ್ ಮಾಡುವಂತಹದ್ದು ಏನಾದ್ರೂ ಇರಬಹುದು ಅವ್ರ ರೂಮಲ್ಲಿ. ಇದ್ರೂ ಏನಿರಬಹುದು? ಮೆಂಟಲ್ ಏನ್ ಮಾಡ್ತಿದ್ಯಾ ನೀನು? ನಮ್ಮ ಮದ್ವೆ ಅಗ್ರಿಮೆಂಟ್ ಪೇಪರ್ ಇದು. ಬರೋರ್ ಹೋಗೋರೆಲ್ಲ ನಮ್ ರೂಮ್ಗೆ ನೋಡ್ಕೊಂಡು ಹೋಗ್ಲಿ. ನಮ್ಮಿಬ್ರದ್ದು ಒರಿಜಿನಲ್ ಮದ್ವೆ ಅಲ್ಲ, 1 ವರ್ಷದ ಒಪ್ಪಂದದ ಮದ್ವೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಈ ರೀತಿ. ಮೆಲ್ಲಗ್ ಮಾತಾಡು, ಮಕ್ಳಾಟ ಆಡ್ಬೇಡ ನೀನು. ಫಸ್ಟ್ ತೆಗಿಯೋದನ್ನ ನೀನ್ ತೆಗಿತೇ ಅಲ್ವಾ? ನಾನ್ ತೆಗಿಲ್ಲ. ನಾನು ತೆಗಿಲ್ಲ, ನೀವು ತೆಗಿಯಕ್ ಬಿಡಲ್ಲ. ಅಲ್ಲ ಸಾಹೇಬ್ರೆ, ಬೆಡ್ರೂಮ್ ಅಲ್ಲಿ ಯಾರಾದ್ರೂ ಇಂತ ಇಂಪಾರ್ಟೆಂಟ್ ಪೇಪರ್ಸ್ ಇರ್ತಾರ? ಯಾರ್ ಕಣ್ಣಿಗಾದ್ರೂ ಬಿದ್ರೆ ಏನ್ ಗತಿ? ಏನಾದ್ರೂ ಯೋಚನೆ ಮಾಡಿದೀರಾ ನೀವು? ನೋಡಿ, ಇದನ್ನ ನಾನು ತೆಗಿಬೇಕು ಅಂದ್ರೆ ಒಂದ್ ಕಂಡೀಷನ್. ನೀವು ಇದನ್ನ ತಗೊಂಡೋಗಿ ಸ್ಟೇಷನ್ ಅಲ್ಲಿ ಇಡ್ಬೇಕು. ಅವಾಗಷ್ಟೇ ಇದನ್ನ ತೆಗಿತೀನಿ, ಇಲ್ಲ ಅಂದ್ರೆ ಇದು ಇಲ್ಲೇ ಇರ್ಲಿ ಬಿಡಿ. ಸ್ಟೇಷನ್ ಅದೆಲ್ಲ ನನಗೆ ಗೊತ್ತಿಲ್ಲ ಸಾಹೇಬ್ರೆ. ನೀವ್ ಇದನ್ನ ಸ್ಟೇಷನ್ ಅಲ್ಲೇ ಇಡ್ಬೇಕು. ಅವಾಗಷ್ಟೇ ಇಲ್ಲಿಂದ ಇದು ಆಚೆ ಬರುತ್ತೆ, ಇಲ್ಲ ಅಂದ್ರೆ ಇಲ್ಲೇ ಇರುತ್ತೆ. ನನ್ ಕಾಪಿನ ನಾನ್ ಸ್ಟೇಷನ್ ಅಲ್ಲಿ ಇಟ್ಕೊಂಡ್ರೆ ನಿನ್ ಕಾಪಿ ನೀನ್ ಟಿ ಅಂಗಡಿಲಿ ಇಟ್ಕೊಂತ್ಯಾ? ಸಾಹೇಬ್ರೆ, ಒಳ್ಳೆ ಐಡಿಯಾನೇ ಸಾಹೇಬ್ರೆ. ಆದ್ರೆ ಯಾವತ್ತಾದ್ರೂ ಟೀ ಇಡ್ಸಕ್ಕೆ ನಂಗೆ ಬಟ್ಟೆ ಸಿಗದೆ ಇದೇ ಪೇಪರ್ ತಗೊಂಡು ನಾನು ಇಡ್ಸಕ್ ಹೋಗಿ ಅದು ಸುಟ್ಟಾಕ್ಬಿಟ್ರೆ? ಓಹೋ, ಹೆಂಗಾದ್ರೂ ಮಾಡಿ ಈ ಪೇಪರ್ನ ಸುಟ್ಟಾಕ್ಬಿಡೋಣ, ಅವಾಗ ಭೂಮಿನ ರಿಯಲ್ ಹೆಂಡತಿ ಮಾಡ್ಕೊಂಡ್ಬಿಡೋಣ ಅನ್ನೋದು ತಾನೇ ನಿಮ್ ಸ್ಕೀಮು. ಬೇಡಪ್ಪ, ಬೇಡ. ನನ್ ಕಾಪಿ ಇಲ್ಲೇ ಮನೇಲಿ ಭದ್ರವಾಗಿರುತ್ತೆ. ಅಶ್ವಿನಿ ಕೈಯಲ್ಲಿ ಸಿಗಾಕೋತಾ ಇದ್ದಿದ್ದು ನಿಮ್ ಕಾಪಿ. ಅದಕ್ಕೆ ನಿಮ್ ಕಾಪಿನ ನೀವು ನಿಮ್ ಸ್ಟೇಷನ್ ಅಲ್ಲಿ ಇಟ್ಕೊಳ್ಳಿ. ನನ್ ಕಾಪಿ ಭದ್ರವಾಗಿ ಮನೇಲಿ ಇಟ್ಟಿರ್ತೀನಿ ನಾನು. ಸರಿ, ಕೊಡಿ. ಗುಡ್ ಬಾಯ್. ಮಿಸ್ಟರ್ ಶರತ್ ಮೋದಿ ಸಿದ್ದಪ್ಪ, ನಾನು ಅಡ್ಗೆ ಮನೆಗೆ ಹೋಗಿ ಕೆಲಸ ಮಾಡ್ತಾ ಇರ್ತೀನಿ, ನನ್ನ ಡಿಸ್ಟರ್ಬ್ ಮಾಡ್ಬೇಡಿ. ಅಲ್ಲ, ಅಶ್ವಿನಿ ನಮ್ ರೂಮ್ ಕ್ಲೀನ್ ಮಾಡಕ್ ಬಂದಾಗ ಆ ಅಗ್ರಿಮೆಂಟ್ ಕಾಪಿಗಳ ಜೊತೆ ಈ ಡೈರಿ ಬುಕ್ ಇತ್ತು ತಾನೆ, ಇದನ್ನು ನೋಡಿದ ಹೇಳ್ತಾನೆ. ಆದ್ರೆ ಮ್ಯಾರೇಜ್ ಅಗ್ರಿಮೆಂಟ್ ಸರ್ಟಿಫಿಕೇಟ್ ಗಳನ್ನ ಮಾತ್ರ ಎತ್ಕೊಂಡೋಗಿ ಸ್ಟೇಷನ್ ಅಲ್ಲಿ ಇಡ್ಬೇಕಂತೆ. ಈ ಡೈರಿ ಅವ್ಳು ನೋಡಿದ್ರೆ ಏನು ಆಗಲ್ಲ ಇವಳು. ಈಗ ಸ್ಟೇಷನ್ ಅಲ್ಲಿ ಈ ಡಾಕ್ಯುಮೆಂಟ್ಸ್ ನೆಲ್ಲಪ್ಪ ಇಡೋದು? ಈ ಸದನನ್ ಕಣ್ಣಿಗೆ ಏನಾರು ಬಿತ್ತು ಅಂತ ಹೇಳಿದ್ರೆ ಈ ಡಾಕ್ಯುಮೆಂಟ್ಸ್ ಪೇಪರ್ನ ಹರಿದಿ ಎಲ್ರಿಗೂ ಮಂಡಕ್ಕಿ ಹಾಕಿ ಕೊಟ್ಬಿಡ್ತಾನೆ. ಇದನ್ನ ಇಲ್ಲೇ ಎಲ್ಲಾದ್ರೂ ಇಡ್ಬೇಕಲ್ಲ. ಯಾಕೆ ನಚಿಕೇತ್ ಇಷ್ಟೊತ್ತಾದ್ರೂ ದೊಡ್ಡ ಸಾಹೇಬ್ರನ್ನ ಕರ್ಕೊಂಡ್ ಬಂದಿಲ್ಲ? ಮೈದ್ನ ಎಲ್ಲಿ ದೊಡ್ಡ ಸಾಹೇಬ್ರು? ಹೊರ್ಗಡೆನೆ ನಿಲ್ಸಿ ನಮ್ಗೆಲ್ಲ ಗೋಳಿಕೊಬೇಕು ಅಂತನ? ಕರಿ ಅವ್ರನ್ನ. ಆಟ ಆಡ್ಬೇಡ ನೀನ್, ಸುಮ್ನೆ ನಾನೇ ಕರಿತೀನಿ. ಅದಕ್ಕೆ ಹೊರಗಡೆ ಯಾರು ಇಲ್ಲ, ನಾನು ಆಗ್ಲೇ ಫೋನಲ್ಲಿ 2 ನಿಮಿಷ ಹೊರಡ್ತೀವಿ ಅಂದ. ಮಾವ 2 ನಿಮಿಷದಲ್ಲಿ ಹೊರಡೋಣ ಅಂದ್ರು ಬ್ರೋ. ಅದಕ್ಕೆ ನಾನು ಕಾಲ್ ಮಾಡ್ಬಿಟ್ಟು ಹೇಳ್ದೆ ನಾವು ಬರ್ತಾ ಇದೀವಿ ಅಂತ. ಆದ್ರೆ ಕೊನೆ ಕ್ಷಣದಲ್ಲಿ ಅದ್ ಏನಾಯ್ತೋ ಗೊತ್ತಿಲ್ಲ, ಬರಲ್ಲ ಅಂದ್ರು. ನಾನ್ ನಿಮ್ಮನ್ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಮಾತ್ ಕೊಟ್ಟಿದೀನಿ ಅಂತ ಹೇಳ್ದೆ. ನೀವ್ ಬರಲ್ಲ ಅಂದ್ರೆ ನಾನು ಹೋಗಲ್ಲ ಅಂತ ಹಠ ಮಾಡ್ಕೂತೆ. ಆದ್ರೆ ಅವ್ರು ಅದಕ್ಕಿನ್ನ ಜಾಸ್ತಿ ಬೇಜಾರ್ ಮಾಡ್ಕೊಂಡ್ರು. ನಿನ್ಗೂ ಈಗ ನನ್ ಮೇಲ್ ಗೌರವ ಇದೆಯೋ ಇಲ್ವೋ ಅಂತ ಹೇಳಿದ್ರು. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಬಾಯಿ ಕಟ್ದಂಗಾಯ್ತು.
ಸೊ ಅದಕ್ಕೆ ನಾನು ಬಂದೆ. ಅಂದ್ರೆ ಶ್ರವಣ ಅಮ್ಮ ಇಲ್ಲಿ ನೋಡು, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಾನೊಂದ್ಸಲ ಶ್ರವಣ್ಗೆ ಫೋನ್ ಮಾಡ್ತೀನಿ. ಒಂದ್ ನಿಮಿಷ ಇರು. ಶ್ರವಣ, ಏನೋ ಇದೆಲ್ಲ? ಬರ್ತೀನಿ ಅಂತ ಹೇಳಿ ಯಾಕೋ ಬರ್ಲಿಲ್ಲ? ಮನ್ಸಿಲ್ಲ ಅಕ್ಕ. ಅಮ್ಮ ಹೊಡೆದಿದ್ದು ನನ್ನ ಮಗಳ ಮುಂದೆ. ಪ್ರತಿಯೊಬ್ಬ ತಂದೆ ತನ್ನ ಮಕ್ಕಳ ಪಾಲಿನ ಹೀರೋ ಆಗಿರ್ತಾನೆ. ಆದ್ರೆ ಇವತ್ತು ಆ ವಿಷಯ ಬಿಡು. ಅಕ್ಕ, ಒಂದ್ ಮಾತು ಹೇಳ. ನಾನೊಬ್ನೇ ನಿಮ್ಮೆಲ್ಲರಿಂದ ದೂರ ಇದ್ದಾಗ ನನ್ಗೆ ತುಂಬಾ ಮರ್ಯಾದೆ ಇತ್ತು. ನೀವೆಲ್ಲ ಬಲವಂತ ಮಾಡಿದ್ರಿ ಅಂತ ನಿಮ್ ಜೊತೆ ಬಂದಿರೋದಕ್ಕೆ ಸ್ಟಾರ್ಟ್ ಮಾಡಿದ್ನಲ್ಲ, ಆಗಿಂದ ಮರ್ಯಾದೆ ಅನ್ನೋದು ಉಳಿದೇ ಇಲ್ಲ ನನಗೆ. ಶ್ರವಣ, ಅಮ್ಮನ ವಿಚಾರದಲ್ಲಿ ಯಾಕೋ ಇಷ್ಟು ಈಗೋ ನಿನಗೆ ಅಲ್ವೋ? ನೀನ್ ಚಿಕ್ಕವನಿದ್ದಾಗ ಅಮ್ಮ ನಿನಗ್ ಹೊಡಿತಾ ಇದ್ರು, ಒಂದ್ ಕ್ಷಣ ಮುನಿಸ್ಕೋತಿದ್ದೆ, ಆಮೇಲೆ ಮತ್ತೆ ಮಾತಾಡ್ತಿದ್ದೆ ಅಲ್ವಾ? ಈಗ್ಲೂ ಅದೇ ರೀತಿ ಅಂತ ತಿಳ್ಕೊಳ್ಳೋ. ಅಕ್ಕ, ನಾನು ಎಷ್ಟೇ ಬೆಳೆದ್ರು ಅಮ್ಮನ ಪಾಲ್ಗೆ ನಾನು ಯಾವತ್ತಿದ್ರು ಚಿಕ್ಕವನ ಅರಿವು ನನಗಿದೆ. ಆದ್ರೆ ಅಮ್ಮ ಹೊಡೆದಿದ್ದು ನನಗಿಂತ ತೀರಾ ಚಿಕ್ಕವ್ರ ಮುಂದೆ. ನೆನಪಿರ್ಲಿ, ಆ ಕಾರಣಕ್ಕೆ ಯಾರು ನನಗೆ ಮರ್ಯಾದೆ ಕೊಡ್ತಾ ಇಲ್ಲ. ಅದ್ರ ಬದಲು ನಾನು ಇಲ್ಲೇ ಒಬ್ಬನೇ ಇರ್ತೀನಿ ಬಿಡು. ಮಾವ ಪ್ಲೀಸ್ ಮಾವ, ನಾನು ಹೇಳೋದನ್ನ ಕೇಳಿಸ್ಕೊಡಿ. ನಿನ್ನ ಮಗ ನನ್ನ ಕಣ್ಮುಂದೆ ಬಂದಾಗ್ಲಿಲ್ಲ ಅವನ ಕಾರಣಕ್ಕೆ ಅಮ್ಮ ನನ್ಗೆ ಹೊಡೆದಿದ್ದು ನೆನಪಾಗತ್ತಕ್ಕ. ಅದು ಅಲ್ಲದೆ ನನಗೀಗ ಆಯ್ತಲ್ಲ ಅನ್ನೋ ಗಿಲ್ಟು ಮನಸ್ಸಿನಿಗೂ ಕಾಡ್ತಾ ಇರುತ್ತೆ. ಅದಕ್ಕೆ ನಾನು ಎಲ್ಲಿಗೂ ಬರಲ್ಲ. ಶ್ರವಣ ಪ್ಲೀಸ್ ಕಣೋ, ಹೀಗೆಲ್ಲ ಅನ್ಬೇಡ. ನೋಡು, ಬೇಕಾದ್ರೆ ಅಮ್ಮನ್ ಪರವಾಗಿ ನನ್ ಮಗನ್ ಪರವಾಗಿ ನಾನ್ ನಿನ್ ಹತ್ರ ಕ್ಷಮೆ ಕೇಳ್ತೀನಿ. ಪ್ಲೀಸ್ ಮನೆಗ್ ಬಾರೋ. ಮಾವ, ನನ್ ಕಡೆಯಿಂದ ಎಕ್ಸ್ಟ್ರೀಮ್ಲಿ ಸಾರಿ ಮಾವ. ಪ್ಲೀಸ್ ನನ್ ರಿಕ್ವೆಸ್ಟ್ ಮಾಡ್ಕೊಂತ ದಯವಿಟ್ಟು ಮನೆಗೆ ವಾಪಸ್ ಬನ್ನಿ. ಅಕ್ಕ, ಅದ್ರ ಬದಲು ಒಂದ್ ಕೆಲಸ ಮಾಡು, ನನ್ನ ಮಗಳನ್ನ ಇಲ್ಲಿಗೆ ಕಳಿಸ್ಕೊಟ್ಬಿಡು. ಶ್ರವಣ, ನನ್ ಮಧ್ಯಾಹ್ನನೇ ಹೇಳಿ ನಾನೇ ಮಾವನ ಹತ್ರ ಹೋಗಿ ಸಾರಿ ಕೇಳಿ ಅವ್ರನ್ನ ಮನೆಗೆ ವಾಪಸ್ ಕರ್ಕೊಂಡ್ ಬರ್ತೀನಿ ಅಂತ ನೀವೇ ನನ್ನ ತಡೆದ್ಬಿಟ್ರಿ. ಹೌದು, ಬರ್ದೆ. ನನ್ನಿಂದ ದೊಡ್ಡ ತಪ್ಪಾಗು ಬಿಟ್ಟು. ಆದ್ರೆ ಮುಂದೆ ಈ ಮನೇಲಿ ಏನೇ ಆದ್ರೂ ತಡೆಯೋದಕ್ಕೆ ನಾನಿರಲ್ಲ. ಕಾಶಿಗೂ ರಾಮೇಶ್ವರಗೂ ಎಲ್ಲೋ ಹೊರಟೋಗ್ತೀನಿ. ಅಮ್ಮ, ಅಜ್ಜಿ, ಮನೆಗ್ ಬರೋದಕ್ ಹೊರಟಿದ್ ಶ್ರವಣ್ ಇಲ್ಲಿಗ್ ಬರ್ದೇ ಇರೋದಕ್ ಕಾರಣ ನೀವೇ ತಾನೆ? ಹೌದು. ಸೊ ವಾಟ್? ನನ್ನನ್ನ ಈ ಮನೆಯಿಂದ ದೂರ ಇಡ್ಬೇಕು ಅಂತ ಹೀಗ್ ಮಾಡಿದ್ರ? ನಿಮ್ ತಲೆಯಲ್ಲಿ ಅಷ್ಟೆಲ್ಲ ಯೋಚನೆ ಇದೆಯಾ? ಹಲೋ, ನೀನು ಅಷ್ಟು ಎತ್ತರಕ್ಕೆ ಇಟ್ಕೋಬೇಡ ಅಶ್ವಿನಿ. ನಿನಗೋಸ್ಕರ ನಾನು ಇಷ್ಟೆಲ್ಲ ಪ್ಲಾನ್ ಮಾಡೋಷ್ಟು ದೊಡ್ಡವಳಲ್ಲ ನೀನು. ಆ ಶ್ರವಣ್ ಮತ್ತೆ ಭೂಮಿ ಒಟ್ಟಿಗೆ ಇದ್ರೆ ಅಪ್ಪ ಮಗಳ ಸಂಬಂಧ ಬೆಸೆದು ನನ್ನ ಮುಂದಿನ ಗುರಿಗೆ ಇಬ್ರು ಮುಳ್ಳಾಗ್ತಾರೆ ಅಂತ ಯಾವತ್ತಿಂದನೋ ಇವರಿಬ್ಬರನ್ನ ಬೇರೆ ಬೇರೆ ಮಾಡ್ಬೇಕು ಅಂತ ಹುಂಚ್ ಹಾಕ್ತಾ ಇದ್ದೆ. ಈಗ ಅವಕಾಶ ಸಿಕ್ತು, ಅದನ್ನ ಬಳಸ್ಕೋತಿದ್ದೀನಿ ಅಷ್ಟೇ. ಶೋ ಅಮ್ಮ, ಅಮ್ಮ ಏನಮ್ಮ ನೀನು ಬಿಡುವುದಿಲ್ಲಲ್ಲ? ಏನಮ್ಮ ನೀನು ಚಿಕ್ಕ ಮಕ್ಕಳ ತರ ಆಡ್ತಿದ್ಯಲ್ಲ? ನೋಡು, ಈ ಮನೆ ಹಿರಿಯಳಾಗಿ ನೀನ್ ಈ ರೀತಿ ಎಲ್ಲ ಮಾಡೋದ್ ತಪ್ಪು ಅಮ್ಮ. ನಮ್ಮನ್ನ ಬಿಟ್ಟು ನೀನ್ ಎಲ್ಲೂ ಹೋಗ್ಬಾರ್ದು, ನಮ್ ಜೊತೆನೆ ಇರ್ಬೇಕು. ಅಜ್ಜಿ, ದೊಡ್ಡೋರಾದ್ ನೀವೇ ಈ ರೀತಿ ಹೇಳಿದ್ರೆ ಇನ್ ಚಿಕ್ಕವರಾದ್ ನಾವು ಏನ್ ಮಾಡ್ಬೇಕು? ಅಜ್ಜಿ, ನೀವೆಲ್ಲಿಗೆ ಹೋಗೋದು ಬೇಡ, ನಾನೇ ಮಾವನ ಮನೆ ಕರೆಸ್ತೀನಿ. ನನ್ ಜವಾಬ್ದಾರಿ ಅಂತ. ನಾನ್ ಒಂದ್ಸಲ ಬರಲ್ಲ ಅಂದ್ಮೇಲೆ ಬರಲ್ಲ, ಅರ್ಥ ಆಗತ್ತೆ ತಾನೆ? ಯಾಕೆ ಪದೇ ಪದೇ ಫೋನ್ ಮಾಡ್ತೀರಾ? ಮಾವ ಪ್ಲೀಸ್, ನನ್ ಕಾರಣದಿಂದ ನಿಮ್ಗೆ ಈಗೋ ಹರ್ಟ್ ಆಗಿತ್ತು ಅಂದ್ರೆ ನಾನ್ ನಿಮ್ ಹತ್ರ ಕೇಳ್ಕೊತಿದ್ದೀನಿ. ಪ್ಲೀಸ್ ಮಾವ, ಇಲ್ಲಿ ನಿಮ್ ಮೇಲ್ ಕೈ ಎದ್ದೆ ಅಂತ ಅಜ್ಜಿ ತುಂಬಾ ಅಂದ್ರೆ ತುಂಬಾ ನೋವು ಪಡ್ತಿದ್ದಾರೆ. ಅವ್ರು ನೀವು ಮನೆಗ್ ಬರ್ಲಿಲ್ಲ ಅಂತ ಹೇಳಿದ್ರೆ ಊರ್ ಬಿಟ್ಟು ಹೋಗ್ತೀನಿ ಅಂತ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ದಾರೆ. ನಮ್ ಮೇಲೆ ಏನ್ ಮಾವ, ಪ್ಲೀಸ್ ಬನ್ನಿ ಮನೆಗೆ. ಹೂ ಮಾವ, ಅಜ್ಜಿ ಊರ್ ಬಿಟ್ಟು ಹೋಗದೆ ಇರೋ ತರ ತಡೆಯೋದಕ್ಕೆ ನಿಮ್ ಒಬ್ರ ಕೈಯಲ್ಲೇ ಸಾಧ್ಯ. ಪ್ಲೀಸ್ ಮಾವ. ಕೊಡಲೆ ಬಾವಾ, ಯಾಕೆ ಹೀಗ್ ಮಾಡ್ತಿದ್ದೀರಿ ನೀವು? ನೋಡಿ, ಅವತ್ತು ಅಜಿತ್ ಮತ್ತೆ ಸತ್ಯನ ಒಂದು ಸೇರ್ಸೋಕೆ ನಚ್ಚಿ ಸತ್ಯ ಊರ್ ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಸುಳ್ಳು ಹೇಳಿ ಸತ್ಯನ ಇಲ್ಲಿ ಕರೆಸ್ಕೊಂಡಲ್ಲ. ಈಗ್ಲೂ ಅದೇ ತರ ನಾಟಕ ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ ಬಾವಾ. ಪ್ಲೀಸ್ ಬನ್ನಿ. ಗೊತ್ತಾಯ್ತು ಬಿಡು, ಅದೇ ತರ ನನ್ನ ಹತ್ರ ನಾಟಕ ಆಡೋದಕ್ಕೆ ನೋಡ್ತಾ ಇದ್ದಾರೆ. ಬಟ್ ಅವ್ರ ಟ್ರಿಕ್ಸ್ ಎಲ್ಲ ನನ್ನ ಹತ್ರ ನಡೆಯೋದಿಲ್ಲ ಅಂತ ಹೇಳ್ಬಿಡು ದೇವ್ಯಾನಿ. ಅದಕ್ಕಿಂತ ಹೆಚ್ಚಾಗಿ ನನಗೆ ನನ್ನ ಅಮ್ಮ ಎಂತವಳು ಅಂತ ಗೊತ್ತು. ಅವ್ರು ಯಾವತ್ತೂ ಅವ್ರ ಜವಾಬ್ದಾರಿಗಳನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನಾನು ಬರಲ್ಲ ಅಷ್ಟೇ. ಅಯ್ಯೋ, ಕಟ್ ಮಾಡ್ಬಿಟ್ರು. ಈಗ ಅದನ್ನ ಮಾವನ ಹತ್ರ ಮೆನ್ಷನ್ ಮಾಡೋ ಅವಶ್ಯಕತೆ ಇತ್ತ? ಏನತ್ತೆ ನೀವು, ಒಳ್ಳೆ ತೋಳ ಬಂದು ತೋಳ ಕತೆ ಆಯ್ತಲ್ಲ ನಮ್ದು. ಸಾರಿ ಕಣೋ, ಅತ್ತೆ ಮನೆ ಬಿಟ್ಟು ಹೋಗ್ತಾ ಇದಾರಲ್ಲ ಅನ್ನೋ ಟೆನ್ಷನ್ಗೆ ಬಾವನ್ನ ಹೇಗಾದ್ರೂ ಮಾಡಿ ಕರ್ಸ್ಕೋಬೇಕಲ್ಲ ಅನ್ನೋ ಟೆನ್ಷನ್ ಅಲ್ಲಿ ಹಾಗೆ ಹೇಳ್ದೆ. ಅದು ಈ ರೀತಿ ಉಲ್ಟಾ ಹೊಡೆಯುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ಅಜ್ಜಿ, ಈಗ ಮಾವ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ನಾನೇ ಅಲ್ವಾ? ನನ್ನಿಂದನೇ ಅಲ್ವಾ ಶುರು ಆಗಿದ್ದೆಲ್ಲ? ನಾನೇ ಮುಗಿಸ್ತೀನಿ.
ಮಾವನ್ ಕೈ ಕಾಲು ಹಿಡ್ದಾರು ಮಾವನ್ನ ಇಲ್ಲಿ ಕರ್ಕೊಂಡ್ ಬಂದೇ ಬರ್ತೀನಿ, ಅಲ್ಲಿವರೆಗೂ ನೀವು ಮಾತ್ರ ಮನೆ ಬಿಟ್ಟು ಹೋಗ್ಬಾರ್ದು. ನನ್ ಮೇಲಾಣೆ. ಅಜಿತಾ ಎಲ್ಲಿ ಹೋಗ್ತಿದ್ರಿ? ಶ್ರವಣ ಅವ್ರು ಇನ್ನೂ ಬಂದಿಲ್ವಾ? ಅವ್ರ ಜೀಪ್ ಕಾಣ್ಲಿಲ್ಲ, ಹೊರಗಡೆ ಇಲ್ಲೂ ಕಾಣ್ತಿಲ್ಲ. ಅದು ದೊಡ್ಡ ಪ್ರಾಬ್ಲಮ್ ಆಗಿರೋದು. ನಾನೀಗ ಅವ್ರನ್ನೇ ಕರ್ಕೊಂಡ್ ಬರೋದಕ್ಕೆ ಅವ್ರ ಮನೆ ಹತ್ರ ಹೋಗ್ತಾ ಇದೀನಿ. ಬ್ರೋ, ಒಂದ್ ನಿಮಿಷ ನಿಂತ್ಕೋ. ಶ್ರವಣ್ ಮಾವ ಈಗಿರೋ ಮನಸ್ಥಿತಿಲಿ ನೀನ್ ಅವ್ರನ್ನ ಕರ್ಕೊಂಡ್ ಬರೋದಕ್ ಹೋಗೋದ್ ಬೇಡ. ಮಾವ ಇರೋ ಫಾರ್ಮ್ ಹೌಸು ನಮ್ದೇ ತಾನೆ. ಒಂದ್ ಸ್ವಲ್ಪ ದಿವಸ ಅಲ್ಲೇ ಇರ್ಲಿ, ಮನ್ಸು ಹಗುರ ಆದ್ಮೇಲೆ ಅವರೇ ಬರ್ತಾರೆ. ಅಲ್ಲ ನಾಚಿ, ಇಲ್ಲಿ ಅಜ್ಜಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಪ್ಯಾಕ್ ಮಾಡ್ಕೊಂಡ್ ಕೂತಿದ್ದಾರೆ. ಅವ್ರನ್ನ ತಡಿಬೇಕು ಅಂದ್ರೆ ಮಾವನ ಹತ್ರ ಮಾತ್ರ ಸಾಧ್ಯ. ಹೌದು ಕಣೋ ಅಜಿತಾ, ನೀನ್ ಹೇಳ್ತಿರೋದ್ ಕರೆಕ್ಟು. ನಾವು ರಮಣನ್ ಕಳ್ಕೊಂಡ್ ಹೊಸದ್ರಲ್ಲಿ ಶ್ರವಣ್ ಹೀಗೆ ಮನ್ಸಿಗೆ ನೋವು ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದ. ಆಗ್ಲೂ ನಾವೆಲ್ರೂ ಹೀಗೆ ಕಾಯ್ತಾ ಇದ್ವಿ, ಅವ್ನ್ ಈಗ ಬರ್ತಾನೆ ಆಗ್ ಬರ್ತಾನೆ ಅಂದ್ಕೊಂಡು. ಆದ್ರೆ ಅವ್ನ್ ಮನೆಗ್ ಬರೋದಕ್ಕೆ 20 ವರ್ಷ ಬೇಕಾಯ್ತು. ಆದ್ರೆ ಈ ಸಲ ಆ ರೀತಿ ಆಗೋದ್ ಬೇಡ ಕಣೋ. ಕಾಲ ಅನ್ನೋದು ಕೆಲವು ನೋವುಗಳನ್ನ ವಾಸಿ ಮಾಡುತ್ತೆ. ಇನ್ ಕೆಲವು ಸಲ ಅದೇ ಕಾಲ ಒಬ್ರನ್ನೊಬ್ರು ದೂರ ಮಾಡ್ಬಿಡುತ್ತೆ ಕಣೋ. ನಾವ್ ಆ ರಿಸ್ಕ್ ತಗೊಳಕ್ ಬೇಡ. ನೀನ್ ಈಗ್ಲೇ ಹೋಗಿ ನಿಮ್ ಮಾವನ ಕರ್ಕೊಂಬ, ಹೋಗು. ಸರಿ ಬ್ರೋ, ಒಂದ್ ನಿಮಿಷ. ನೀನ್ ಅಲ್ಲಿಗೆ ಹೋದ್ರೆ ಅಜ್ಜಿ ಅವ್ರಿಗೆ ಹೊಡೆದಿರೋದ್ ನೆನ್ ಬರುತ್ತೆ. ನೀನ್ ಹೋದ್ರೆ ಖಂಡಿತ ಮಾವ ಬರಲ್ಲ, ಅರ್ಥ ಮಾಡ್ಕೋ. ನಚ್ಚಿ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ ಅಮ್ಮ. ಈಗ ನಾನು ಅಲ್ಲಿಗೆ ಹೋದ್ರೆ ಮಾವ ಸಿಟ್ ಮಾಡ್ಕೊಂಡು ಈಗಿರೋ ಪರಿಸ್ಥಿತಿಗಿಂತ ಇನ್ನೂ ದೊಡ್ಡ ಸಿಚುಯೇಷನ್ ಆಗತ್ತೆ. ಆದ್ರೆ ಮಾವನ ಮನೆಗೆ ಹೇಗ್ ಕರ್ಕೊಂಡ್ ಬರೋದ್ ಮತ್ತೆ? ಸಾಹೇಬ್ರೆ, ನೀವ್ ನನ್ನ ನಂಬೋದಾದ್ರೆ ನಾನೊಂದ್ ಪ್ರಯತ್ನ ಮಾಡ್ಲಾ? ನೋಡ್ ಭೂಮಿ, ಸಿಚುಯೇಷನ್ ತುಂಬಾ ಸೀರಿಯಸ್ ಆಗಿದೆ. ನೀನು ಒಂದ್ ಮಾಡಕ್ ಹೋಗಿ ಇನ್ನೊಂದೇನೋ ಮಾಡ್ಬಾರ್ದು. ಅದೇನು ಅಂತ ಹೇಳು. ಏ ದೇವ್ಯಾನಿ, ನೀನು ಆ ಶ್ರವಣ್ ಮತ್ತೆ ಭೂಮಿನ ದೂರ ಮಾಡೋದಕ್ ಹೊರಟಿಲ್ಲ ಕಣೆ. ನೀನು ನನ್ನನ್ನ ನನ್ ಗುರಿಯಿಂದ ದೂರ ಮಾಡೋದಕ್ ಹೊರಟಿದ್ಯಾ? ಹೇಗ್ ಹೋಗ್ಲಿ ನಾನು? ಓಹೋ, ಈ ಮನೆ ಬಿಟ್ಟು ಹೋಗೋ ಸಂದರ್ಭ ಬಂತು ಅಂದಾಗ ಅಬ್ಬಾ, ಏನು ರೋಷ. ಐನು ನೀನು ದೊಡ್ಡ ಬಿಸ್ನೆಸ್ ಐಕಾನ್ ಮಗಳು. ಆದ್ರೆ ನೀನ್ ಇಲ್ಲಿಗ್ ಬಂದಿರೋದು ಆ ದೇವ್ಯಾನಿ ಕೊಡ್ತಾ ಇರೋ ಚಿಲ್ರೆ ಕಾಸನ್ ತಗೊಂಡು ಮನಸ್ವಿನಿಯಾಗಿ ಆಕ್ಟ್ ಮಾಡೋದಕ್ಕಲ್ಲ. ಈ ಮನೆತನದ ಇಡೀ ಆಸ್ತಿನ ಲೆಕ್ಕ ಹಾಕಿ ನಿಂದು ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿರೋಳ್ ನೀನು. ಛೇ, ಬರೀ ಆಸ್ತಿ ಒಂದೇ ಆಗಿದ್ರೆ ನಾನ್ ಯಾವತ್ತೋ ಈ ಮನೆ ಬಿಟ್ಟು ಹೊರಟೋಗ್ತಿದ್ದೆ. ಬಟ್ ಈಗ ಅದ್ರ ಜೊತೆಗೆ ಸೇಡು ಸೇರ್ಕೊಂಡಿದೆ. ಮನೆಯೊಳಗಿದ್ರೆ ಮಾತ್ರ ನಮ್ಮ ಅಪ್ಪನ್ ಸೇಡನ್ನ ತೀರಿಸ್ಕೊಳ್ಳೋದಕ್ಕಾಗೋದು. ಬಟ್ ಆದ್ರೆ ಈ ಮನೆ ಬಿಟ್ಟು ಹೋಗೋದನ್ನ ನಾನ್ ಹೇಗ್ ತಪ್ಪಿಸ್ಕೊಳ್ಳಿ? ಸಾಹೇಬ್ರೆ, ಮನಸ್ವಿನಿ ಅಮ್ಮ ಗೇಟ್ ಹತ್ರ ಇದ್ದಾರೆ. ಅಲ್ಲೇನ್ ಮಾಡ್ತಾಳೆ? ಒಳಂಬರಕ್ ಹೇಳು. ಯಾವ್ದೋ ಒಂದ್ ಹುಡುಗಿ ಅಮ್ಮವ್ರ ಜೊತೆ ಜಗಳ ಆಡ್ತಾ ಇದ್ದಾಳೆ. ಜಗಳನ? ಬಾ ನೋಡೋಣ. ನೀನು ನಿಜವಾದ ಮನಸ್ವಿನಿ ಆಗೋದಕ್ ಸಾಧ್ಯನೇ ಇಲ್ಲ. ನಿಜ ಹೇಳು, ನೀನ್ ಯಾರು? ನಿಜ ಹೇಳು. ಕಂದ, ನನ್ನ ಮಗಳ ಕಣ್ಣಲ್ಲಿ ನೀರು ಬರೋ ಹಾಗೆ ಮಾಡ್ತೀಯಾ? ಎಷ್ಟೇ ಧೈರ್ಯ ನಿನ್ಗೆ? ನನ್ನ ಅದಕ್ಕೆ ಮೇಲೆ ನೀವ್ ಯಾಕೆ ಕೈ ಮಾಡ್ತಾ ಇದ್ದೀರಾ ಬಾವ? ಯಾಕೆ ಅಂದ್ರೆ ನನ್ನ ಕಣ್ಣೆದುರಿಗೆ ನನ್ನ ಮಗಳ ಕಣ್ಣಲ್ಲಿ ನೀರು ಹಾಕುವಾಗ ಮಾಡಿದಾಳೆ. ಅದು ಕಾಣಿಸ್ತಾ ಇಲ್ವಾ ನಿನಗೆ? ನನ್ನ ಮಗಳಿಗೆ ನೋವು ಕೊಟ್ರೆ ನಾನು ಅದನ್ನ ನೋಡ್ಕೊಂಡು ಸಹಿಸ್ಕೊಂಡಿರ್ಬೇಕಾ? ದೊಡ್ಡ ಸಾಹೇಬ್ರೆ, ಇದನ್ನೇ ಅಲ್ವಾ ನಿಮ್ ತಾಯಿನೂ ಮಾಡಿದ್ರು? ಅಂದ್ರೆ ಅದಕ್ಕೆ ಮನಸ್ವಿನಿಗೆ ನಿಜವಾಗ್ಲೂ ಬೈತಾ ಇರ್ಲಿಲ್ಲ ಮಾವ. ನಿಮ್ಮನ್ನ ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಡ್ ಹೋಗೋಣ ಅಂತ ನಾವೆಲ್ಲ ಆಡಿದ ನಾಟಕ ಇದು. ದೊಡ್ಡ ಸಾಹೇಬ್ರೆ, ನಾವ್ ಪ್ರೀತಿಸಿದವ್ರಿಗೆ ಅಥವಾ ನಮಗ್ ತುಂಬಾ ಹತ್ರವಾದವ್ರಿಗೆ ಈ ರೀತಿ ನೋವಾದಾಗ ಅವ್ರು ಓವರ್ ರಿಯಾಕ್ಟ್ ಮಾಡೋದು ಸಹಜ. ಅದ್ ಯಾವ್ದೋ ಉದ್ದೇಶ ಪೂರ್ವಕವಾಗಂತೂ ಅಲ್ಲ. ಆ ಕ್ಷಣಕ್ಕೆ ಅವ್ರ ಮನಸ್ಥಿತಿ ಅಷ್ಟೇ ಕಾರಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಂಗಿದೆಲ್ಲ ಅರ್ಥ ಆಗ್ಲಿ ಅಂತ ನಾವೆಲ್ಲ ಸೇರ್ ಮಾಡಿದ್ ನಾಟಕ ಇದಷ್ಟೇ. ಕಂದ, ನೀನು ನಿಜವಾಗ್ಲೂ ಅಲ್ಟಿರ್ಲಿಲ್ವಾ? ಅಶ್ವಿನಿ, ನೀನ್ ನಿಜವಾದ ಮನಸ್ವಿನಿ ಅಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಆ ಡೌಟ್ ಇವತ್ತಿಗೂ ಇದೆ. ಹಾಗೆ ನೀನೇ ಮನಸ್ವಿನಿ ಅಂತ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ನಾನ್ ನಿಂಗೊಂದ್ ಚಾನ್ಸ್ ಕೊಡ್ತೀನಿ. ದೊಡ್ಡ ಸಾಹೇಬ್ರನ್ನ ಮನೆಗ್ ವಾಪಸ್ ಕರ್ಕೊಂಡ್ ಬರೋದಕ್ಕೆ ನೀನ್ ನನಗ್ ಸಹಾಯ ಮಾಡ್ಬೇಕು. ನೋಡು ಭೂಮಿ, ನಾನು ಮನಸ್ವಿನಿ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ನೀನ್ ಹೇಳೋದನ್ನ ಕೇಳ್ಬೇಕು ಅನ್ನೋ ಅಗತ್ಯ ಇಲ್ಲ. ಯಾಕೆಂದ್ರೆ ನಾನೇ ಮನಸ್ವಿನಿ. ಆದ್ರೂ ಈ ವಯಸ್ಸಲ್ಲಿ ಅಪ್ಪ ಅಜ್ಜಿಯಿಂದ ದೂರ ಆಗಿರೋದನ್ನ ನೋಡ್ತಾ ಇದ್ರೆ ನನಗೂ ತುಂಬಾ ಕಷ್ಟ ಆಗ್ತಿದೆ. ಅದೊಂದೇ ಕಾರಣಕ್ಕೋಸ್ಕರ ನೀನ್ ಹೇಳೋದನ್ನ ನಾನ್ ಕೇಳ್ತೀನಿ ಭೂಮಿ. ನಿನಗ್ ನಾನು ಹೆಲ್ಪ್ ಮಾಡ್ತೀನಿ. ಹಾಗಾದ್ರೆ ನೀನ್ ನನ್ ಜೊತೆ ಶ್ರವಣ್ ಸಾಹೇಬ್ರು ಫಾರ್ಮ್ ಹೌಸ್ಗೆ ಬರ್ಬೇಕು. ಅಲ್ಲಿ ನಾನ್ ನಿನಗೆ ನೋಡು, ನಾವಿಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ದೊಡ್ಡ ಸಾಹೇಬ್ರು ಮನೆಗ್ ವಾಪಸ್ ಬರ್ತಾರೆ. ಆ ನಂಬಿಕೆ ನನ್ಗಿದೆ. ಸರಿ, ನಾನ್ ಹೆಲ್ಪ್ ಮಾಡ್ತೀನಿ. ಅಪ್ಪ ಮನೆಗ್ ವಾಪಸ್ ಬಂದ್ರೆ ಅಷ್ಟೇ ಸಾಕು ನನ್ಗೆ. ಸರಿ.
ದೀಪಾವಳಿ ಹಬ್ಬ ಶುರುವಾಗಿದೆ, ಆದ್ರೆ ಮನೇಲಿ ಎಲ್ರ ಮನ್ಸಲ್ಲೂ ಕತ್ಲು ಮೂಡಿದೆ. ನಾಳೆ ಅಜ್ಜಿ ಹುಟ್ಟಿದಬ್ಬ, ನಿಂಗ್ ಅದಾದ್ರೂ ನೆನ್ಪಿದ್ಯಾ? ಒಂದು ತಕಡಿಲಿ ನಿನ್ ತಾಯಿಯಿಂದ ನಿಮ್ಗಾಗಿರೋ ನೋವು, ಇನ್ನೊಂದು ತಕಡಿಲಿ ನಿನ್ ತಾಯಿ ಮೇಲಿರೋ ಮಮಕಾರ. ಇವೆರಡನ್ನೂ ತೂಗಿದ್ರೆ ನೋವಿಗಲ್ಲ ಸಾಹೇಬ್ರೆ, ಮಮಕಾರಕ್ ಜಾಸ್ತಿ ತೂಕ ಇರೋದು. ಕೈ ಮುಗ್ದು ಬೇಡ್ಕೋತೀನಿ, ದಯವಿಟ್ಟು ಮನೆಗೆ ವಾಪಸ್ ಬನ್ನಿ ಸಾಹೇಬ್ರೆ, ಇಲ್ಲ ಅನ್ಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.